ಹಲೋ ಫ್ರೆಂಡ್ಸ್, ಇವತ್ತು ನಾನು ರಾಜಸ್ಥಾನಿ ಸ್ಪೆಷಲ್ ಕಡಿ ಹೆಂಗೆ ಮಾಡೋದು ಅಂತ ಹೇಳಿ ಕೊಡಾಕತ್ತೀನಿ. ಅದಕ್ಕೆ ಫಸ್ಟ್ ಏನು ಬೇಕಾಗಿರೋದಂದ್ರೆ ಮೆಣ್ಸಿನ್ಕಾಯಿ. ನಾ ಇವತ್ತು ದಪ್ಪ ಮೆಣ್ಸಿನ್ಕಾಯಿ ಐತೆ ನನ್ನ ಹತ್ರ, ಅದನ್ನ ತೊಗೊಂಡೀನಿ. ನಿಮ್ಗೆ ಬೇಕಾದ್ರೆ ಹಸಿರು ಮೆಣ್ಸಿನ್ಕಾಯಿ ತೊಗೋಬೋದು. ಮತ್ತು ಉಳ್ಳಾಗಡ್ಡಿ ಬೇಕು. ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡೆ ನಾನು. ಮತ್ತೊಂದು ಪಾತ್ರೆ ಒಳಗೆ ಮೊಸರು ಹಾಕ್ಕೋತೀನಿ. ಕಡಿ ಅಂದರೆ ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1-2-3 ಸ್ಪೂನಷ್ಟು ಕಡ್ಲೆಬೇಳೆ ಹಿಟ್ಟು ಮಿಕ್ಸ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್. ನಾನು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ್ ನೀವು. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡಿದ್ದನ್ನೈತಲ್ಲ ಸ್ವಲ್ಪ ಕೆಂಪು ಖಾರ, ಅಂದರೆ ಕಲರಿಗೆ ಅಷ್ಟು ಕೆಂಪು ಖಾರ ಹಾಕೋತೀನಿ ನಾನು. ನೀವು ನೋಡ್ಕೊಂಡು ಸ್ಪೈಸ್ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಇದನ್ನೈತಲ್ಲ ಸ್ವಲ್ಪ ಚೆನ್ನಾಗಿ ಇದು ಬ್ಯಾಟರ್ನೈತಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಐತಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಫ್ರೆಂಡ್ಸ್. ಇದು ಲಿಕ್ವಿಡ್ ಸ್ಟ್ರಕ್ಚರ್ ಬರಬೇಕಿದ್ದು ಫುಲ್ಲ, ಅಂದ್ರೆ ಕುದ್ದಿಂದ ಮತ್ತಟ ಗಟ್ಟಿ ಆಗತ್ತದ. ಅದಕ್ಕೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಡು ಇದೈತಲ್ಲ ಬೇಸನ್ ಹಿಟ್ಟು ಗಂಟೆ ಐತಲ್ಲ ಅದು ಒಡೆಯೋವರೆಗೂ ನಾನು ಇದನ್ನು ಹಿಂಗಿದೆ ತಿರುಗಿಸ್ತೇನೆ ಇದನ್ನು. ಓಕೆ, ನೀವು ಅದು ಬೇಸನ್ ಹಿಟ್ಟು ಗಂಟು ಇರಬಾರ್ದು ಫ್ರೆಂಡ್ಸ್. ಆ ರೀತಿ ಫುಲ್ ಕೈ ಆಡಿಸ್ಕೋಬೇಕು ನೀವು. ಫುಲ್ ಮಜ್ಜಿಗತ್ತೆ ಆಗಬೇಕು ಇದು. ನೆಕ್ಸ್ಟ್ ಆಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇನ್ನೂ ಅದು ಗಟ್ಟಿ ಇತ್ತು ನನಗೆ ಸ್ಟ್ರಕ್ಚರ್. ಅದಕ್ಕೆ ನಾನು ಇನ್ನೂ ಸ್ವಲ್ಪ ಕೈ ಆಡಿಸ್ಕೊಳಕತ್ತೀನಿ. ಇವಾಗ ನಾನು ಐತಲ್ಲ ಏನು ಮಾಡ್ತೀನಿ ಅಂದ್ರೆ ಮತ್ತು ಸ್ವಲ್ಪ ನೀರು ಬೇಕಾಗಿತ್ತ, ಆಮೇಲೆ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ನಾನು. ನೋಡಿರಿ ಇದು ಈ ಥರ ತೆಳುವಾಗಬೇಕಿದ್ದು ನಮಗೆ. ಆಮೇಲೆ ಇತ್ತಲ್ಲ ಒಂದು ಕಡಾಯಿ ಇಡ್ತೀನಿ ಫ್ರೆಂಡ್ಸ್ ನಾನು. ಅದ್ರ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ನಾನು ಇದ್ರೊಳಗೆ ಏನು ಸ್ಪೆಷಲ್ಪ ಅಂದ್ರೆ ಮೆಂತ್ಯ ಕಾಳು ನೆನೆಸಿದ್ದಲ್ಲ, ಹಂಗೆ ಜಸ್ಟ್ ಮೆಂತ್ಯ ಕಾಳು ಮತ್ತು ಬೆಳ್ಳುಳ್ಳಿ ಇತ್ತಲ್ಲ ನಾನು ಒಗ್ಗರಣೆ ಹಾಕ್ಕೋತೀನಿ. ಇದನ್ನು ರಾಜಸ್ಥಾನಿ ಸ್ಪೆಷಲ್ ಅಂದ್ರೆ ಹಿಂಗೆ ಬರುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. ಇದು ಫ್ರೈ ಆಗಲಿ ಫ್ರೆಂಡ್ಸ್ ಚಲೋ ತಮಗೆ. ಜಸ್ಟ್ ಚಟಪಟ ಅಂತ ಸಿಡಿಲಿವು. ಆನಂತರ ಏನಿತ್ತಲ್ಲ ನಾವು ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಮೆಣಸಿನ್ಕಾಯಿನ ನಾನಿಲ್ಲಿ ಎಣ್ಣೆ ಒಳಗೆ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ನಾನು ಇದನ್ನು ಫ್ರೈ ಮಾಡಿದ ಕೂಡಲೇ ಏನಿತ್ತಲ್ಲ ಸ್ವಲ್ಪ ಬ್ರೌನಿಷ್ ಕಲರ್ ಬರಲಿ ಇವು. ಆನಂತರ ನನ್ನ ಕಲರಿಗೆ ತಕ್ಕಂಗೆ ಸ್ವಲ್ಪ ಕೆಂಪು ಖಾರ ಹಾಕೋತೀನಿ. ಇನ್ನೂ ಸ್ವಲ್ಪ ಕಲರಿಗೆ ತಕ್ಕಂಗೆ ಕಲರ್ ಬರಲಿ ಅಂತಂಥೇಳಿ. ಮತ್ತು ಧನಿಯಾ ಪುಡಿ ಅಥವಾ ಗರಂ ಮಸಾಲ ನಿಮ್ಮ ಮನೇಲಿ ಯಾವ ಇರುತ್ತಲ್ಲ ಅದನ್ನ ಹಾಕೋರಿ ಫ್ರೆಂಡ್ಸ್. ನಾನು ಹಿಡಿಯುತ್ತೆ. ನಾನು ಮನೆಯೊಳಗೆ ಮಾಡಿದ ಗರಂ ಮಸಾಲೊಂದು ವಿಡಿಯೋ ಐತಿ, ಅದನ್ನು ನೋಡ್ಬೋದು ನೀವು. ಆಮೇಲೆ ಇತ್ಲ ಇದ್ರು ನಾವೇನು ಲಿಕ್ವಿಡ್ ಸ್ಟ್ರಕ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಇಲ್ಲಿ ಹಾಕಕತ್ತೀನಿ ಬಾಳಿಗೆ ಒಳಗೆ. ಆಮೇಲೆ ಅದು ಡಬ್ಬರಿ ಒಳಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮತ್ತು ಅದನ್ನು ನೀರು ಹಾಕ್ಕೊಳಕತ್ತೀನಿ. ಇದು ಇತ್ಲ ಫುಲ್ ಗಟ್ಟಿ ಆಗುತ್ತಾನ, ಕಲರ್ ಚೇಂಜ್ ಆಗುತ್ತಾನ ಕುದಿಬೇಕು ಫ್ರೆಂಡ್ಸ್. ನೋಡಿರಿ ನನ್ನ ಫುಲ್ ಕಲರ್ ಚೇಂಜ್ ಆಗೈತಿ ಕುದ್ದು. ಆಮೇಲೆ ಇದು ಗಟ್ಟಿ ಐತೆ ಅಂಥೇಳಿ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ ಫ್ರೆಂಡ್ಸ್. ನಾನಿಲ್ಲಿ ನೋಡಿರಿ ಇದು ನಮ್ಗೆ ಸಾಂಬಾರಿನ ಹದಕ್ಕೆ ಬಂದರೆ ಸಾಕಾಗುತ್ತೆ. ನೋಡಿರಿ ಈಗ ನಮ್ದು ಕಡಿ ರೆಡಿ ಆಗೈತಿ ಫ್ರೆಂಡ್ಸ್. ನೋಡಿರಿ ಹಿಂಗೆ ಇದನ್ನು ಚಪಾತಿ ರೊಟ್ಟಿ ಜೊತೆನೂ ಯೂಸ್ ಮಾಡ್ಬೋದು ಅಥವಾ ಬಿಸಿ ಅನ್ನದ ಜೊತೆನೂ ಯೂಸ್ ಮಾಡ್ಬೋದು. ನೋಡಿರಿ ಯಾರ್ಯಾರು ನಮ್ಮ ಚಾನಲ್ ನೋಡಾತಿರ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.